ಪ್ರವೀಣ್ ಶೆಟ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನಮಸ್ಕಾರ ಪ್ರವೀಣ್ ಶೆಟ್ರೆ. ನಮಸ್ತೆ ಮೇಡಮ್. ಇತ್ತೀಚೆಗೆ ಈ ಬೇರೆ ಬೇರೆ ಭಾಷೆಯ ಚಿತ್ರೋದ್ಯಮಿಗಳಿಗೆ, ಕಲಾವಿದರಿಗೆ ಕರ್ನಾಟಕದ ಬಗ್ಗೆ ಕೆಣಕಿ ಮಾತನಾಡೋದು ಖಯಾಲಿ ಆಗ್ಬಿಟ್ಟಿದ್ಯಾ ಅಂತ ಮೊನ್ನೆ ಅಷ್ಟೇ ಸೋನು ನಿಗಮ್, ಇದೀಗ ಕಮಲ್ ಹಾಸನ್ ಅವರ ಸರದಿ. ಕಮಲ್ ಹಾಸನ್ ಅವರಿಗೆ ವಯಸ್ಸಾಗಿದೆ, ಅರಳು ಮರಳ ಸ್ಥಿತಿಯಲ್ಲಿ ಇರ್ಬೇಕು ಕಮಲ್ ಹಾಸನ್ ಅವರು. ಆದ್ರಿಂದ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ. ಕರ್ನಾಟಕದ ಇತಿಹಾಸ 2000 ವರ್ಷಕ್ಕೂ ಅಧಿಕವಾದಂತ ಇತಿಹಾಸವನ್ನ ಹೊಂದಿರುವಂತದ್ದು ಕರ್ನಾಟಕದ ಇತಿಹಾಸ. ಕನ್ನಡ, ತಮಿಳು ಎಲ್ಲ ದ್ರಾವಿಡ ಭಾಷೆಗಳ ಒಪ್ಕೊಳ್ಳೋಣ, ಆದ್ರೆ ಕನ್ನಡಿಗರು 7 ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಂತವ್ರು ಈ ದೇಶಕ್ಕೆ. ತಮಿಳ್ ಹುಟ್ಟಿದ ಮೇಲೆ ಕನ್ನಡ ಹುಟ್ಟಿಲ್ಲ, ಕನ್ನಡ ಹುಟ್ಟಿದ ಮೇಲೆ ತಮಿಳ್ ಹುಟ್ಟಿದೆ. ಕನ್ನಡಕ್ಕೆ ಇತಿಹಾಸಗಳಿದಾವೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಕಲಾವಿದರಿಗೆ, ಈ ತಮಿಳ್ನಾಡವರಿಗೆ ಕಾವೇರಿ ನೀರು ಬಂದ್ರೆ ಒಂದ್ಸತಿ ರಜನಿಕಾಂತ್ಗೆ ದೈವ ಬರುತ್ತೆ, ಒಂದ್ಸತಿ ಕಮಲ್ ಹಾಸನ್ಗೆ ಬರುತ್ತೆ, ಒಂದ್ಸತಿ ವಿಜಿಗ್ ಬರುತ್ತೆ. ಈ ರೀತಿ ಅವನ್ ಯಾರೋ ಬಾಹುಬಲಿಯಲ್ಲಿ ಮಾಡಿದ್ನಲ್ಲ, ಆ ತರ ಕೆಲವರು ಹುಚ್ಚರುಗಳಿದ್ದಾರೆ. ಆ ಹುಚ್ಚರ ಹೇಳಿಕೆಗಳಿಂದ ಇವತ್ತು ಕನ್ನಡದ ಭಾಷೆಯನ್ನ, ಕನ್ನಡಿಗರನ್ನ ದೂಷಣೆ ಮಾಡುವಂತದ್ದು ನಿರಂತರವಾಗಿ ದಾಳಿ ನಡೀತಾ ಇದೆ. ಬೆಂಗಳೂರಲ್ಲಿ ನಮ್ಮ ನೆಲದಲ್ಲಿಂತೆ ನಮ್ಮ ವಿರುದ್ಧ ಮಾತಾಡುವಂತ ಅನೇಕ ಪರಭಾಷೆಯವರು, ಪರ ರಾಜಕಾರಣಿಗಳು ಸಾಯಿದ್ದಾರೆ. ನಿಜ. ಪ್ರವೀಣ್ ಶೆಟ್ರೆ, ಈಗಷ್ಟೇ ಚಿಕ್ಕರಂಗೇಗೌಡರು ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ಈ ರೀತಿಯ ಹೇಳಿಕೆ ವಿರುದ್ಧವಾಗಿ ಅಧಿಕೃತವಾಗಿ ಹೋರಾಟ ಮಾಡಬೇಕಾಗಿರೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಸಾಹಿತಿಗಳ ಲೋಕದಿಂದ ಸಾಹಿತ್ಯ ಪರಿಷತ್. ಆದ್ರೆ ಹೋರಾಟಕ್ಕಿಳಿಯೋದು ಪ್ರತಿ ಬಾರಿ ನಿಮ್ಮಂತಹ ಕನ್ನಡ ಪರ ಸಂಘಟನೆಗಳು. ನೀವು ಪ್ರತಿಭಟನೆ ಮಾಡ್ತೀರಿ, ಸರ್ಕಾರ ಅದಕ್ಕೆ ತೇಪೆ ಹಚ್ಚೋ ರೀತಿಯಲ್ಲಿ ಒಂದೇನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡುತ್ತೆ, ಅಲ್ಲಿಗೆ ಆ ಪ್ರಕರಣ ಮುಗ್ದೋಗುತ್ತೆ. ಕಾನೂನಾತ್ಮಕ ಹೋರಾಟ ಆಗ್ಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಅಧಿಕಾರ ಇರೋರು ಮುಂದೆ ಬರಬೇಕು ಅಂತ ಹೇಳ್ತಾರೆ. ಅದಾಗೋದೇ ಇಲ್ಲ ಅನ್ನೋದು, ಅದು ಕೂಡ ದುರಂತಾನೆ. ಸರ್ಕಾರ ಇವತ್ತು, ನಮ್ಮ ರಾಜ್ಯ ಸರ್ಕಾರ ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾರೆ ಬಿಟ್ರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕದಲ್ಲಿ PVR ಗಳಲ್ಲಿ, ಥಿಯೇಟರ್ಗಳಲ್ಲಿ ಮುನ್ನುಗ್ಗಿ ಬರ್ತಾ ಇರೋದು ಹಿಂದಿ ಭಾಷೆ, ತಮಿಳ್ ಭಾಷೆ, ತೆಲುಗು ಭಾಷೆ. ನಮ್ಮ ಚಿತ್ರರಂಗವನ್ನ ಮಲ್ಸ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆ ನಾವು ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದೀವೋ ಬೇರೆ ಚಿತ್ರರಂಗದವರಿಗೆ, ಅವ್ರು ಇವತ್ತು ನಮ್ಮ ವಿರುದ್ಧ ವಾಗ್ದಾಳಿ ಮಾಡೋದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಮಲ್ ಹಾಸನ್ ಸಿನಿಮಾಕ್ಕೆ ಎಷ್ಟು ಥಿಯೇಟರ್ ಕೊಡ್ತೀವಿ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ? ರಜನಿಕಾಂತ್ ಸಿನಿಮಾಗೆ ಎಷ್ಟು ಥಿಯೇಟರ್ ಕೊಡ್ತೀವಿ? ಅಥವಾ ಶಾರುಖ್ ಖಾನ್ಗೆ ಎಷ್ಟು ಥಿಯೇಟರ್ ಕೊಡ್ತೀವಿ? ನಮ್ಮ ವಿರುದ್ಧ ಮಾತಾಡುವವ್ರನ್ನೇ ನಾವು ಬೆಳೆಸ್ತಾ ಇದೀವಿ, ನಮ್ಮ ಸರ್ಕಾರ ಬೆಳೆಸ್ತಾ ಇದೆ. ಮೊದಲನೇದಾಗಿ ಪರಭಾಷೆ ಚಿತ್ರಗಳನ್ನ ಒಗ್ಬಡಿಯುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ನಮ್ಮ ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರ, ಕನ್ನಡ ಭಾಷೆ ಮೇಲೆ ಬೇರೆಯವರು ದೌರ್ಜನ್ಯವನ್ನ ನಡೆಸ್ತಾ ಇರ್ತಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಖಂಡಿಸ್ತೀನಿ. ಮತ್ತೆ ಸಾಹಿತ್ಯ ಪರಿಷತ್ತು, ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ನಿದ್ದೆ ಮಾಡ್ತಾ ಇದಾರೆ. ಹೆಸರಿಗೂ ನಾನು ಪೋಸ್ಟ್ ತಗೊಂಡು ನಿದ್ದೆ ಮಾಡ್ತಾ ಇದಾರೆ, ಅಲ್ಲೇ ರಾಜಕೀಯ ಮಾಡ್ತಾ ಇದಾರೆ. ಆದ್ರಿಂದ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲರೂ ಸಹ ಧ್ವನಿಗೂಡಿಸಿ ಇಂಥ ದುಶ್ಶಕ್ತಿಗಳನ್ನ ಬಗ್ಬಡಿಯುವಂತ ಕೆಲಸ ಮಾಡ್ಬೇಕಾಗುತ್ತೆ. ಬಂದಿದ್ದು ಚಲನಚಿತ್ರದ ಕಾರ್ಯಕ್ರಮಕ್ಕೆ ಬಂದ, ಚಿತ್ರದ ಬಗ್ಗೆ ಮಾತನಾಡ್ದ ಹೋದ, ಅಷ್ಟು ಸಿಂಪಲ್. ಇದು ಯಾಕೆ ಆಗ್ತಿಲ್ಲ ಅಂತ ಬಂದವರೆಲ್ಲ, ಆಚೆಯಿಂದ ಬಂದವರೆಲ್ಲ ಕನ್ನಡದ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಈ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಅನ್ನೋ ಕಂಪಲ್ಷನ್ ಯಾಕೆ ಬರ್ತಿದೆ ಇತ್ತೀಚೆಗೆ ಅಂತ? ಕನ್ನಡಿಗರು ಅದಂತೀವಲ್ಲ, ಬಂದವರಿಗೆಲ್ಲ ನಾವು ನೀರ್ ಕೇಳಿದ್ರೆ ಮಜ್ಜಿಗೆ ಕೊಟ್ಟು ಕಳಿಸ್ತೀವಿ, ಎಳ್ನೀರ್ ಕೊಟ್ಟು ಕಳಿಸ್ತೀವಿ. ಆ ಸ್ವಭಾವವನ್ನ ನಾವು ಇನ್ನೂ ಇಟ್ಕೊಂಡಿದೀವಿ. ಬೇರೆ ಭಾಷೆಯವ್ರು ಬಂದ್ರೆ ಅವ್ರ ಭಾಷೆಯನ್ನ ಕಲಿಯೋದು, ಅವ್ರ ಭಾಷೆ ಮುಖಾಂತರ ಮಾತಾಡ್ಸುವಂತದ್ದು, ಅವರಿಗೆಲ್ಲ ನೆರವನ್ನ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈ ಫ್ರೀ ಬಸ್ ಮಾಡಿದಾರಲ್ಲ, ನೋಡ್ತಾ ಇದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ. ನೋಡಿ ಯಾರು ಓಡಾಡ್ತಾ ಇದಾರೆ ಅದ್ರಲ್ಲಿ, ಬೇರೆ ಭಾಷೆಯವರೇ ಓಡಾಡ್ತಾ ಇರುವಂತದ್ದು. ಫ್ರೀ ಅಕ್ಕಿ ಯಾರು ತಗೊಂತಾ ಇದಾರೆ ಬೆಂಗಳೂರು ನಗರದಲ್ಲಿ? ಬೇರೆ ಭಾಷೆಯವರೇ ಇಲ್ಲಿ ಬಂದು ಊಟ ಹೊಡ್ಕೊಂಡವರೇ ತಗೊಂತಾ ಇದಾರೆ. ಇವತ್ತು ಫ್ರೀ ಕರೆಂಟ್ ಯಾರು ತಗೊಂತಾ ಇದಾರೆ? ಬೇರೆ ರಾಜ್ಯದವರೇ ಬಂದು ತಗೊಂತಾ ಇದಾರೆ. ಕನ್ನಡಿಗರಿಗೆ ಸರಿಯಾದಂತ ಆಶಯ, ಶಕ್ತಿ, ಅವರಿಗೆ ಗೌರವ ಕೊಡುವಂತದ್ದು, ಅವರಿಗೆ ಬಲವನ್ನ ಕೊಡುವಂತದ್ದು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಿಲ್ಲ. ನಾವು ಬೇರೆಯವರಿಗೆ ಮಣೆ ಆಗ್ತಾ ಇದೀವಿ. ನಮ್ಮ ITBTಗಳಲ್ಲಿ ಯಾರು ಬಂದು ಸೇರ್ಕೊಂಡಿದ್ದಾರೆ? ಬೇರೆಯವ್ರು ಬಂದು ಸೇರ್ಕೊಂಡವ್ರೆ. ಸಂಬಳ ಯಾರು ತಗೊಂತಾರೆ? ಲಕ್ಷ ಬೇರೆಯವ್ರು ತಗೊಂತಾ ಇದಾರೆ. ಅವ್ರು ಬೈಯೋದ್ಯಾರಿಗೆ? ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಕನ್ನಡ ಉದ್ಯಮಿಗಳಿಗೆ ಬೈತಾ ಇದಾರೆ. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು, ಸರ್ಕಾರ ಎಚ್ಚೆತ್ಕೋಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಪ್ರವೀಣ್ ಶೆಟ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನಮಸ್ಕಾರ ಪ್ರವೀಣ್ ಶೆಟ್ರೆ. ನಮಸ್ತೆ ಮೇಡಮ್. ಇತ್ತೀಚೆಗೆ ಈ ಬೇರೆ ಬೇರೆ ಭಾಷೆಯ ಚಿತ್ರೋದ್ಯಮಿಗಳಿಗೆ, ಕಲಾವಿದರಿಗೆ ಕರ್ನಾಟಕದ ಬಗ್ಗೆ ಕೆಣಕಿ ಮಾತನಾಡೋದು ಖಯಾಲಿ ಆಗ್ಬಿಟ್ಟಿದ್ಯಾ ಅಂತ ಮೊನ್ನೆ ಅಷ್ಟೇ ಸೋನು ನಿಗಮ್, ಇದೀಗ ಕಮಲ್ ಹಾಸನ್ ಅವರ ಸರದಿ. ಕಮಲ್ ಹಾಸನ್ ಅವರಿಗೆ ವಯಸ್ಸಾಗಿದೆ, ಅರಳು ಮರಳ ಸ್ಥಿತಿಯಲ್ಲಿ ಇರ್ಬೇಕು ಕಮಲ್ ಹಾಸನ್ ಅವರು. ಆದ್ರಿಂದ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ.
ಕರ್ನಾಟಕದ ಇತಿಹಾಸ 2000 ವರ್ಷಕ್ಕೂ ಅಧಿಕವಾದಂತ ಇತಿಹಾಸವನ್ನ ಹೊಂದಿರುವಂತದ್ದು ಕರ್ನಾಟಕದ ಇತಿಹಾಸ. ಕನ್ನಡ, ತಮಿಳು ಎಲ್ಲ ದ್ರಾವಿಡ ಭಾಷೆಗಳ ಒಪ್ಕೊಳ್ಳೋಣ, ಆದ್ರೆ ಕನ್ನಡಿಗರು 7 ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಂತವ್ರು ಈ ದೇಶಕ್ಕೆ. ತಮಿಳ್ ಹುಟ್ಟಿದ ಮೇಲೆ ಕನ್ನಡ ಹುಟ್ಟಿಲ್ಲ, ಕನ್ನಡ ಹುಟ್ಟಿದ ಮೇಲೆ ತಮಿಳ್ ಹುಟ್ಟಿದೆ. ಕನ್ನಡಕ್ಕೆ ಇತಿಹಾಸಗಳಿದಾವೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ಕಲಾವಿದರಿಗೆ, ಈ ತಮಿಳ್ನಾಡವರಿಗೆ ಕಾವೇರಿ ನೀರು ಬಂದ್ರೆ ಒಂದ್ಸತಿ ರಜನಿಕಾಂತ್ಗೆ ದೈವ ಬರುತ್ತೆ, ಒಂದ್ಸತಿ ಕಮಲಾಸನ್ಗೆ ಬರುತ್ತೆ, ಒಂದ್ಸತಿ ವಿಜಿಗ್ ಬರುತ್ತೆ. ಈ ರೀತಿ ಅವನ್ಯಾರೋ ಬಾಹುಬಲಿಯಲ್ಲಿ ಮಾಡಿದ್ನಲ್ಲ, ಆ ತರ ಕೆಲವರು ಹುಚ್ಚರುಗಳಿದ್ದಾರೆ. ಆ ಹುಚ್ಚರ ಹೇಳಿಕೆಗಳಿಂದ ಇವತ್ತು ಕನ್ನಡದ ಭಾಷೆಯನ್ನ, ಕನ್ನಡಿಗರನ್ನ ದೂಷಣೆ ಮಾಡುವಂತದ್ದು ನಿರಂತರವಾಗಿ ದಾಳಿ ನಡೀತಾ ಇದೆ. ಬೆಂಗಳೂರಲ್ಲಿ ನಮ್ಮ ನೆಲದಲ್ಲಿಂತೆ ನಮ್ಮ ವಿರುದ್ಧ ಮಾತಾಡುವಂತ ಅನೇಕ ಪರಭಾಷೆಯವರು, ಪರ ರಾಜಕಾರಣಿಗಳು ಸಾಯಿದ್ದಾರೆ. ನಿಜ. ಪ್ರವೀಣ್ ಶೆಟ್ರೆ, ಈಗಷ್ಟೇ ಚಿಕ್ಕರಂಗೇಗೌಡರು ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ಈ ರೀತಿಯ ಹೇಳಿಕೆ ವಿರುದ್ಧವಾಗಿ ಅಧಿಕೃತವಾಗಿ ಹೋರಾಟ ಮಾಡಬೇಕಾಗಿರೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಸಾಹಿತಿಗಳ ಲೋಕದಿಂದ ಸಾಹಿತ್ಯ ಪರಿಷತ್. ಆದ್ರೆ ಹೋರಾಟಕ್ಕಿಳಿಯೋದು ಪ್ರತಿ ಬಾರಿ ನಿಮ್ಮಂತ ಕನ್ನಡ ಪರ ಸಂಘಟನೆಗಳು. ನೀವು ಪ್ರತಿಭಟನೆ ಮಾಡ್ತೀರಿ, ಸರ್ಕಾರ ಅದಕ್ಕೆ ತೇಪೆ ಹಚ್ಚೋ ರೀತಿಯಲ್ಲಿ ಒಂದೇನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡುತ್ತೆ, ಅಲ್ಲಿಗೆ ಆ ಪ್ರಕರಣ ಮುಗ್ದೋಗುತ್ತೆ. ಕಾನೂನಾತ್ಮಕ ಹೋರಾಟ ಆಗ್ಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಅಧಿಕಾರ ಇರೋರು ಮುಂದೆ ಬರಬೇಕು ಅಂತ ಹೇಳ್ತಾರೆ. ಅದಾಗೋದೇ ಇಲ್ಲ ಅನ್ನೋದು, ಅದು ಕೂಡ ದುರಂತಾನೆ. ಸರ್ಕಾರ ಇವತ್ತು, ನಮ್ಮ ರಾಜ್ಯ ಸರ್ಕಾರ ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾರೆ ಬಿಟ್ರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕದಲ್ಲಿ PVR ಗಳಲ್ಲಿ, ಥಿಯೇಟರ್ಗಳಲ್ಲಿ ಮುನ್ನುಗ್ಗಿ ಬರ್ತಾ ಇರೋದು ಹಿಂದಿ ಭಾಷೆ, ತಮಿಳ್ ಭಾಷೆ, ತೆಲುಗು ಭಾಷೆ. ನಮ್ಮ ಚಿತ್ರರಂಗವನ್ನ ಮಲ್ಸ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆ ನಾವು ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದೀವೋ ಬೇರೆ ಚಿತ್ರರಂಗದವರಿಗೆ, ಅವ್ರು ಇವತ್ತು ನಮ್ಮ ವಿರುದ್ಧ ವಾಗ್ದಾಳಿ ಮಾಡೋದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಮಲಾಸನ್ ಸಿನಿಮಾಕ್ಕೆ ಎಷ್ಟು ಥಿಯೇಟರ್ ಕೊಡ್ತೀವಿ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ? ರಜನಿಕಾಂತ್ ಸಿನಿಮಾಗೆ ಎಷ್ಟು ಥಿಯೇಟರ್ ಕೊಡ್ತೀವಿ? ಅಥವಾ ಶಾರುಖ್ ಖಾನ್ಗೆ ಎಷ್ಟು ಥಿಯೇಟರ್ ಕೊಡ್ತೀವಿ? ನಮ್ಮ ವಿರುದ್ಧ ಮಾತಾಡುವವ್ರನ್ನೇ ನಾವು ಬೆಳೆಸ್ತಾ ಇದೀವಿ, ನಮ್ಮ ಸರ್ಕಾರ ಬೆಳೆಸ್ತಾ ಇದೆ. ಮೊದಲನೇದಾಗಿ ಪರಭಾಷೆ ಚಿತ್ರಗಳನ್ನ ಒಗ್ಬಡಿಯುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ನಮ್ಮ ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರ, ಕನ್ನಡ ಭಾಷೆ ಮೇಲೆ ಬೇರೆಯವರು ದೌರ್ಜನ್ಯವನ್ನ ನಡೆಸ್ತಾ ಇರ್ತಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಖಂಡಿಸ್ತೀನಿ. ಮತ್ತೆ ಸಾಹಿತ್ಯ ಪರಿಷತ್ತು, ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ನಿದ್ದೆ ಮಾಡ್ತಾ ಇದಾರೆ. ಹೆಸರಿಗೂ ನಾನು ಪೋಸ್ಟ್ ತಗೊಂಡು ನಿದ್ದೆ ಮಾಡ್ತಾ ಇದಾರೆ, ಅಲ್ಲೇ ರಾಜಕೀಯ ಮಾಡ್ತಾ ಇದಾರೆ. ಆದ್ರಿಂದ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲರೂ ಸಹ ಧ್ವನಿಗೂಡಿಸಿ ಇಂಥ ದುಶ್ಶಕ್ತಿಗಳನ್ನ ಬಗ್ಬಡಿಯುವಂತ ಕೆಲಸ ಮಾಡ್ಬೇಕಾಗುತ್ತೆ. ಬಂದಿದ್ದು ಚಲನಚಿತ್ರದ ಕಾರ್ಯಕ್ರಮಕ್ಕೆ ಬಂದ, ಚಿತ್ರದ ಬಗ್ಗೆ ಮಾತನಾಡ್ದ ಹೋದ, ಅಷ್ಟು ಸಿಂಪಲ್. ಇದು ಯಾಕೆ ಆಗ್ತಿಲ್ಲ ಅಂತ ಬಂದವರೆಲ್ಲ, ಆಚೆಯಿಂದ ಬಂದವರೆಲ್ಲ ಕನ್ನಡದ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಈ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಅನ್ನೋ ಕಂಪಲ್ಷನ್ ಯಾಕೆ ಬರ್ತಿದೆ ಇತ್ತೀಚೆಗೆ ಅಂತ? ಕನ್ನಡಿಗರು ಅದಂತೀವಲ್ಲ, ಬಂದವರಿಗೆಲ್ಲ ನಾವು ನೀರ್ ಕೇಳಿದ್ರೆ ಮಜ್ಜಿಗೆ ಕೊಟ್ಟು ಕಳಿಸ್ತೀವಿ, ಎಳ್ನೀರ್ ಕೊಟ್ಟು ಕಳಿಸ್ತೀವಿ. ಆ ಸ್ವಭಾವವನ್ನ ನಾವು ಇನ್ನೂ ಇಟ್ಕೊಂಡಿದೀವಿ. ಬೇರೆ ಭಾಷೆಯವ್ರು ಬಂದ್ರೆ ಅವ್ರ ಭಾಷೆಯನ್ನ ಕಲಿಯೋದು, ಅವ್ರ ಭಾಷೆ ಮುಖಾಂತರ ಮಾತಾಡಿಸುವಂತದ್ದು, ಅವರಿಗೆಲ್ಲ ನೆರವನ್ನ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈ ಫ್ರೀ ಬಸ್ ಮಾಡಿದಾರಲ್ಲ, ನೋಡ್ತಾ ಇದೀನಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಯಾರು ಓಡಾಡ್ತಾ ಇದಾರೆ, ಅದರಲ್ಲಿ ಬೇರೆ ಭಾಷೆಯವರೇ ಓಡಾಡ್ತಾ ಇರುವಂತದ್ದು. ಫ್ರೀ ಅಕ್ಕಿ ಯಾರು ತಗೊಂತಾ ಇದಾರೆ? ಬೆಂಗಳೂರು ನಗರದಲ್ಲಿ ಬೇರೆ ಭಾಷೆಯವರೇ ಇಲ್ಲಿ ಬಂದು ಊಟ ಹೊಡ್ಕೊಂಡವರೇ ತಗೊಂತಾ ಇದಾರೆ. ಇವತ್ತು ಫ್ರೀ ಕರೆಂಟ್ ಯಾರು ತಗೊಂತಾ ಇದಾರೆ? ಬೇರೆ ರಾಜ್ಯದವರೇ ಬಂದು ತಗೊಂತಾ ಇದಾರೆ. ಕನ್ನಡಿಗರಿಗೆ ಸರಿಯಾದಂತ ಆಶಯ, ಶಕ್ತಿ, ಅವರಿಗೆ ಗೌರವ ಕೊಡುವಂತದ್ದು, ಅವರಿಗೆ ಬಲವನ್ನ ಕೊಡುವಂತದ್ದು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಿಲ್ಲ. ನಾವು ಬೇರೆಯವರಿಗೆ ಮಣೆ ಆಗ್ತಾ ಇದೀವಿ. ನಮ್ಮ ITBTಗಳಲ್ಲಿ ಯಾರು ಬಂದು ಸೇರ್ಕೊಂಡಿದ್ದಾರೆ? ಬೇರೆಯವ್ರು ಬಂದು ಸೇರ್ಕೊಂಡವ್ರೆ. ಸಂಬಳ ಯಾರು ತಗೊಂತಾರೆ? ಲಕ್ಷ ಬೇರೆಯವ್ರು ತಗೊಂತಾ ಇದಾರೆ. ಅವ್ರು ಬೈಯೋದ್ಯಾರಿಗೆ? ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಕನ್ನಡ ಉದ್ಯಮಿಗಳಿಗೆ ಬೈತಾ ಇದಾರೆ. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ತಗೋಬೇಕು, ಸರ್ಕಾರ ಎಚ್ಚೆತ್ಕೋಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ನಮ್ಮ ಜೊತೆ ಪ್ರವೀಣ್ ಶೆಟ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನಮಸ್ಕಾರ ಪ್ರವೀಣ್ ಶೆಟ್ರೆ. ನಮಸ್ತೆ ಮೇಡಮ್. ಇತ್ತೀಚೆಗೆ ಈ ಬೇರೆ ಬೇರೆ ಭಾಷೆಯ ಚಿತ್ರೋದ್ಯಮಿಗಳಿಗೆ, ಕಲಾವಿದರಿಗೆ ಕರ್ನಾಟಕದ ಬಗ್ಗೆ ಕೆಣಕಿ ಮಾತನಾಡೋದು ಖಯಾಲಿ ಆಗ್ಬಿಟ್ಟಿದ್ಯಾ ಅಂತ ಮೊನ್ನೆ ಅಷ್ಟೇ ಸೋನು ನಿಗಮ್, ಇದೀಗ ಕಮಲ್ ಹಾಸನ್ ಅವರ ಸರದಿ. ಕಮಲ್ ಹಾಸನ್ ಅವರಿಗೆ ವಯಸ್ಸಾಗಿದೆ, ಅರಳು ಮರಳ ಸ್ಥಿತಿಯಲ್ಲಿ ಇರ್ಬೇಕು ಕಮಲ್ ಹಾಸನ್ ಅವರು. ಆದ್ರಿಂದ ಅವರಿಗೆ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ. ಕರ್ನಾಟಕದ ಇತಿಹಾಸ 2000 ವರ್ಷಕ್ಕೂ ಅಧಿಕವಾದಂತ ಇತಿಹಾಸವನ್ನ ಹೊಂದಿರುವಂತದ್ದು ಕರ್ನಾಟಕದ ಇತಿಹಾಸ. ಕನ್ನಡ, ತಮಿಳು ಎಲ್ಲ ದ್ರಾವಿಡ ಭಾಷೆಗಳ ಒಪ್ಕೊಳ್ಳೋಣ, ಆದ್ರೆ ಕನ್ನಡಿಗರು 7 ಜ್ಞಾನಪೀಠ ಪ್ರಶಸ್ತಿಯನ್ನ ಕೊಟ್ಟಂತವ್ರು ಈ ದೇಶಕ್ಕೆ. ತಮಿಳ್ ಹುಟ್ಟಿದ ಮೇಲೆ ಕನ್ನಡ ಹುಟ್ಟಿಲ್ಲ, ಕನ್ನಡ ಹುಟ್ಟಿದ ಮೇಲೆ ತಮಿಳ್ ಹುಟ್ಟಿದೆ. ಕನ್ನಡಕ್ಕೆ ಇತಿಹಾಸಗಳಿದಾವೆ, ಸಾವಿರಾರು ವರ್ಷಗಳ ಇತಿಹಾಸ ಇದೆ.
ಈ ಕಲಾವಿದರಿಗೆ, ಈ ತಮಿಳ್ನಾಡವರಿಗೆ ಕಾವೇರಿ ನೀರು ಬಂದ್ರೆ ಒಂದ್ಸತಿ ರಜನಿಕಾಂತ್ಗೆ ದೈವ ಬರುತ್ತೆ, ಒಂದ್ಸತಿ ಕಮಲಾಸನ್ಗೆ ಬರುತ್ತೆ, ಒಂದ್ಸತಿ ವಿಜಿಗ್ ಬರುತ್ತೆ. ಈ ರೀತಿ ಅವನ್ ಯಾರೋ ಬಾಹುಬಲಿಯಲ್ಲಿ ಮಾಡಿದ್ನಲ್ಲ, ಆ ತರ ಕೆಲವರು ಹುಚ್ಚರುಗಳಿದ್ದಾರೆ. ಆ ಹುಚ್ಚರ ಹೇಳಿಕೆಗಳಿಂದ ಇವತ್ತು ಕನ್ನಡದ ಭಾಷೆಯನ್ನ, ಕನ್ನಡಿಗರನ್ನ ದೂಷಣೆ ಮಾಡುವಂತದ್ದು ನಿರಂತರವಾಗಿ ದಾಳಿ ನಡೀತಾ ಇದೆ. ಬೆಂಗಳೂರಲ್ಲಿ ನಮ್ಮ ನೆಲದಲ್ಲಿಂತೆ ನಮ್ಮ ವಿರುದ್ಧ ಮಾತಾಡುವಂತ ಅನೇಕ ಪರಭಾಷೆಯವರು, ಪರ ರಾಜಕಾರಣಿಗಳು ಸಾಯಿದ್ದಾರೆ. ನಿಜ. ಪ್ರವೀಣ್ ಚಟ್ರೆ, ಈಗಷ್ಟೇ ಚಿಕ್ಕರಂಗೇಗೌಡರು ಮಾತನಾಡ್ತಾ ಇದ್ರು. ಅವ್ರು ಹೇಳಿದ್ದೇನು ಅಂದ್ರೆ, ಈ ರೀತಿಯ ಹೇಳಿಕೆ ವಿರುದ್ಧವಾಗಿ ಅಧಿಕೃತವಾಗಿ ಹೋರಾಟ ಮಾಡಬೇಕಾಗಿರೋದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಹಾಗೆ ಸಾಹಿತಿಗಳ ಲೋಕದಿಂದ ಸಾಹಿತ್ಯ ಪರಿಷತ್. ಆದ್ರೆ ಹೋರಾಟಕ್ಕಿಳಿಯೋದು ಪ್ರತಿ ಬಾರಿ ನಿಮ್ಮಂತಹ ಕನ್ನಡ ಪರ ಸಂಘಟನೆಗಳು. ನೀವು ಪ್ರತಿಭಟನೆ ಮಾಡ್ತೀರಿ, ಸರ್ಕಾರ ಅದಕ್ಕೆ ತೇಪೆ ಹಚ್ಚೋ ರೀತಿಯಲ್ಲಿ ಒಂದೇನೋ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಕೊಡುತ್ತೆ, ಅಲ್ಲಿಗೆ ಆ ಪ್ರಕರಣ ಮುಗ್ದೋಗುತ್ತೆ. ಕಾನೂನಾತ್ಮಕ ಹೋರಾಟ ಆಗ್ಬೇಕು, ಕಾನೂನಾತ್ಮಕ ಹೋರಾಟಕ್ಕೆ ಅಧಿಕಾರ ಇರೋರು ಮುಂದೆ ಬರಬೇಕು ಅಂತ ಹೇಳ್ತಾರೆ. ಅದಾಗೋದೇ ಇಲ್ಲ ಅನ್ನೋದು ಅದು ಕೂಡ ದುರಂತಾನೆ. ಸರ್ಕಾರ ಇವತ್ತು, ನಮ್ಮ ರಾಜ್ಯ ಸರ್ಕಾರ ನಮ್ಮ ಭಾಷೆ ಬಗ್ಗೆ ಮಾತಾಡ್ತಾರೆ ಬಿಟ್ರೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕದಲ್ಲಿ PVRಗಳಲ್ಲಿ, ಥಿಯೇಟರ್ಗಳಲ್ಲಿ ಮುನ್ನುಗ್ಗಿ ಬರ್ತಾ ಇರೋದು ಹಿಂದಿ ಭಾಷೆ, ತಮಿಳ್ ಭಾಷೆ, ತೆಲುಗು ಭಾಷೆ. ನಮ್ಮ ಚಿತ್ರರಂಗವನ್ನ ಮಲ್ಸ್ಬಿಟ್ಟಿದ್ದಾರೆ. ಬೇರೆಯವ್ರಿಗೆ ನಾವು ಎಷ್ಟು ಪ್ರೋತ್ಸಾಹ ಮಾಡ್ತಾ ಇದೀವೋ ಬೇರೆ ಚಿತ್ರರಂಗದವರಿಗೆ, ಅವ್ರು ಇವತ್ತು ನಮ್ಮ ವಿರುದ್ಧ ವಾಗ್ದಾಳಿ ಮಾಡೋದನ್ನ ನಿರಂತರವಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಮಲಾಸನ್ ಸಿನಿಮಾಕ್ಕೆ ಎಷ್ಟು ಥಿಯೇಟರ್ ಕೊಡ್ತೀವಿ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರು ನಗರದಲ್ಲಿ? ರಜನಿಕಾಂತ್ ಸಿನಿಮಾಗೆ ಎಷ್ಟು ಥಿಯೇಟರ್ ಕೊಡ್ತೀವಿ? ಅಥವಾ ಶಾರುಖ್ ಖಾನ್ಗೆ ಎಷ್ಟು ಥಿಯೇಟರ್ ಕೊಡ್ತೀವಿ? ನಮ್ಮ ವಿರುದ್ಧ ಮಾತಾಡುವವ್ರನ್ನೇ ನಾವು ಬೆಳೆಸ್ತಾ ಇದೀವಿ, ನಮ್ಮ ಸರ್ಕಾರ ಬೆಳೆಸ್ತಾ ಇದೆ. ಮೊದಲನೇದಾಗಿ ಪರಭಾಷೆ ಚಿತ್ರಗಳನ್ನ ಬಗ್ಬಡಿಯುವಂತ ಕೆಲಸ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ನಮ್ಮ ಕನ್ನಡ ಚಿತ್ರರಂಗ, ಕನ್ನಡ ಚಿತ್ರ, ಕನ್ನಡ ಭಾಷೆ ಮೇಲೆ ಬೇರೆಯವರು ದೌರ್ಜನ್ಯವನ್ನ ನಡೆಸ್ತಾ ಇರ್ತಾರೆ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಖಂಡಿಸ್ತೀನಿ. ಮತ್ತೆ ಸಾಹಿತ್ಯ ಪರಿಷತ್ತು, ಅಭಿವೃದ್ಧಿ ಪ್ರಾಧಿಕಾರ ಎಲ್ಲ ನಿದ್ದೆ ಮಾಡ್ತಾ ಇದಾರೆ. ಹೆಸರಿಗೂ ಒಂದು ಪೋಸ್ಟ್ ತಗೊಂಡು ನಿದ್ದೆ ಮಾಡ್ತಾ ಇದಾರೆ, ಅಲ್ಲೇ ರಾಜಕೀಯ ಮಾಡ್ತಾ ಇದಾರೆ. ಆದ್ರಿಂದ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಎಲ್ಲರೂ ಸಹ ಧ್ವನಿಗೂಡಿಸಿ ಇಂಥ ದುಶ್ಶಕ್ತಿಗಳನ್ನ ಬಗ್ಬಡಿಯುವಂತ ಕೆಲಸ ಮಾಡ್ಬೇಕಾಗುತ್ತೆ. ಬಂದಿದ್ದು ಚಲನಚಿತ್ರದ ಕಾರ್ಯಕ್ರಮಕ್ಕೆ ಬಂದ, ಚಿತ್ರದ ಬಗ್ಗೆ ಮಾತನಾಡ್ದ ಹೋದ, ಅಷ್ಟು ಸಿಂಪಲ್. ಇದು ಯಾಕೆ ಆಗ್ತಿಲ್ಲ ಅಂತ ಬಂದವರೆಲ್ಲ, ಆಚೆಯಿಂದ ಬಂದವರೆಲ್ಲ ಕನ್ನಡದ ಬಗ್ಗೆ, ಕರ್ನಾಟಕದ ಜನರ ಬಗ್ಗೆ ಈ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಅನ್ನೋ ಕಂಪಲ್ಷನ್ ಯಾಕೆ ಬರ್ತಿದೆ ಇತ್ತೀಚೆಗೆ ಅಂತ? ಕನ್ನಡಿಗರು ಅದಂತೀವಲ್ಲ, ಬಂದವರಿಗೆಲ್ಲ ನಾವು ನೀರ್ ಕೇಳಿದ್ರೆ ಮಜ್ಜಿಗೆ ಕೊಟ್ಟು ಕಳಿಸ್ತೀವಿ, ಎಳ್ನೀರ್ ಕೊಟ್ಟು ಕಳಿಸ್ತೀವಿ. ಆ ಸ್ವಭಾವವನ್ನ ನಾವು ಇನ್ನೂ ಇಟ್ಕೊಂಡಿದೀವಿ. ಬೇರೆ ಭಾಷೆಯವ್ರು ಬಂದ್ರೆ ಅವ್ರ ಭಾಷೆಯನ್ನ ಕಲಿಯೋದು, ಅವ್ರ ಭಾಷೆ ಮುಖಾಂತರ ಮಾತಾಡ್ಸುವಂತದ್ದು, ಅವರಿಗೆಲ್ಲ ನೆರವನ್ನ ನಮ್ಮ ರಾಜ್ಯ ಸರ್ಕಾರ ಇವತ್ತು ಈ ಫ್ರೀ ಬಸ್ ಮಾಡಿದಾರಲ್ಲ, ನೋಡ್ತಾ ಇದೀನಿ ಬಸ್ ಸ್ಟ್ಯಾಂಡ್ ಅಲ್ಲಿ. ನೋಡಿ ಯಾರು ಓಡಾಡ್ತಾ ಇದಾರೆ ಅದ್ರಲ್ಲಿ? ಬೇರೆ ಭಾಷೆಯವರೇ ಓಡಾಡ್ತಾ ಇರುವಂತದ್ದು. ಫ್ರೀ ಅಕ್ಕಿ ಯಾರು ತಗೊಂತಾ ಇದಾರೆ? ಬೆಂಗಳೂರು ನಗರದಲ್ಲಿ ಬೇರೆ ಭಾಷೆಯವರೇ ಇಲ್ಲಿ ಬಂದು ಊಟ ಹೊಡ್ಕೊಂಡವರೇ ತಗೊಂತಾ ಇದಾರೆ. ಇವತ್ತು ಫ್ರೀ ಕರೆಂಟ್ ಯಾರು ತಗೊಂತಾ ಇದಾರೆ? ಬೇರೆ ರಾಜ್ಯದವರೇ ಬಂದು ತಗೊಂತಾ ಇದಾರೆ. ಕನ್ನಡಿಗರಿಗೆ ಸರಿಯಾದಂತ ಆಶಯ, ಶಕ್ತಿ, ಅವರಿಗೆ ಗೌರವ ಕೊಡುವಂತದ್ದು, ಅವರಿಗೆ ಬಲವನ್ನ ಕೊಡುವಂತದ್ದು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಿಲ್ಲ. ನಾವು ಬೇರೆಯವರಿಗೆ ಮಣೆ ಆಗ್ತಾ ಇದೀವಿ. ನಮ್ಮ IT BTಗಳಲ್ಲಿ ಯಾರು ಬಂದು ಸೇರ್ಕೊಂಡಿದ್ದಾರೆ? ಬೇರೆಯವ್ರು ಬಂದು ಸೇರ್ಕೊಂಡವ್ರೆ. ಸಂಬಳ ಯಾರು ತಗೊಂತಾರೆ? ಲಕ್ಷ ಬೇರೆಯವ್ರು ತಗೊಂತಾ ಇದಾರೆ. ಅವ್ರು ಬೈಯೋದು ಯಾರಿಗೆ? ಕನ್ನಡಿಗರಿಗೆ, ಕನ್ನಡ ಭಾಷೆಗೆ, ಕನ್ನಡ ಉದ್ಯಮಿಗಳಿಗೆ ಬೈತಾ ಇದಾರೆ. ಈ ರೀತಿ ಪರಿಸ್ಥಿತಿ ಇರಬೇಕಾದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ತಗೋಬೇಕು, ಸರ್ಕಾರ ಎಚ್ಚೆತ್ಕೋಬೇಕು ಅನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೆ. ರೈಟ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.